ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ನನ್ನ ಬೆಳಗಿನ ದಿನಚರಿ ಶುರುವಾಗೋದೆ ಬೆಳಗಿನ ಪೂಜೆಯೊಂದಿಗೆ. ಪೂಜೆ ಎಲ್ಲ ಆಯಿತು. ಹಾಗೆ ಈಗ ಬೇಸಿಗೆಗಾಲ ಇರೋದ್ರಿಂದ ಕೂಡ ಈಗ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಇವಾಗ ಒಂದು 5:45 ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಈಗಿನ ಬೆಳಗ್ಗೆ ತಿಂಡಿ ಅಷ್ಟು ಬೇಗ ಮಾಡೋದಿರೋದಿಲ್ಲಲ್ಲ, ತಿಂಡಿನೂ ಯಾರು ಅಷ್ಟು ಬೇಗ ತಿನ್ನೋದಿಲ್ಲ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ವಾಕ್ ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ. ವಾಕ್ ನಾನು ಯಾವಾಗಲೂ ಮಾಡ್ತೀನಿ, ಆದರೆ ಈಗ ಸ್ವಲ್ಪ ತಡವಾಗಿ ಹೋಗ್ತೀನಿ. ಯಾಕಂದರೆ ಬೇಸಿಗೆಗಾಲ ಅಂದರೆ ಏನೋ ಒಂದು ರೀತಿಯಲ್ಲಿ ಸಂತೋಷ, ನನಗೆ ಏನೋ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ ಸಿಗೋದು ಪ್ರಕೃತಿಯ ಜೊತೆ ನಾನು ಸಂಪರ್ಕವನ್ನು ಬೆಳೆಸಿದಾಗ. ಹಾಗಾಗಿ ನಾನು ವಾಕ್ ಯಾವಾಗಲೂ ಮಾಡ್ತೀನಿ. ಅದರಲ್ಲೂ ನನಗೆ ಬೆಳಗಿನ ವಾಕ್ ಮತ್ತು ಸಂಜೆಯ ವಾಕ್ ತುಂಬ ಇಷ್ಟ. ಆ ಸಮಯದಲ್ಲಿ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಎರಡನ್ನು ನೋಡೋದು ನನಗೆ ತುಂಬ ಇಷ್ಟ. ನನ್ನ ಇಷ್ಟ ದೇವತೆಗಳಲ್ಲಿ ಸೂರ್ಯ ದೇವರು ಕೂಡ ಒಬ್ಬರಾಗಿದ್ದಾರೆ. ಸ್ನೇಹಿತರೆ, ಒಂದು ಮನೆ ನಿಂತಿರೋದು ಗೋಡೆಗಳಿಂದ ಅಲ್ಲ, ಅದರ ಒಳಗೆ ಎಲ್ಲ ಜವಾಬ್ದಾರಿಗಳನ್ನು ಮೌನವಾಗಿ ಸಂಭಾಳಿಸ್ತಾ ಇರುವ ಒಂದು ಹೆಣ್ಣಿನ ಶಕ್ತಿಯಿಂದ. ಪ್ರತಿ ಬೆಳಗ್ಗೆ ಎದ್ದಾಗ ನಿಮ್ಮ ಕೆಲಸವನ್ನು ಗಮನಿಸದೇ ಇರೋರು ಸಾಕಷ್ಟು ಜನ ಇದ್ದಾರೆ. ಆದರೆ ನೆನಪಿಟ್ಕೊಳ್ಳಿ, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಕುಟುಂಬದ ನೆಲೆ ಇದೆ ಅಲ್ವಾ? ಕಿರಿಕಿರಿ ಮಾತುಗಳು, ನಿಂದನೆ, ದೈಹಿಕ ಮಾನಸಿಕ ಕೆಲವು ಒತ್ತಡ ಇದ್ದರೂ ಕೂಡ ನಾವು ಬೆಳಗ್ಗೆ ಬೇಗನೆ ಎದ್ದೇ ಹೇಳ್ತೀವಿ, ನಮ್ಮ ಕೆಲಸಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸ್ತೀವಿ. ನಮಗೆ ಎಷ್ಟೇ ದುಃಖ ಇದ್ದರೂ ನೋವಿದ್ರೂ ಅದನ್ನು ಬೇರೆಯವರ ಎದುರಿಗೆ ತೋರಿಸ್ಕೊಳ್ಳದೆ ಆತ್ಮವಿಶ್ವಾಸದಿಂದ ಮತ್ತೆ ನಮ್ಮ ದಿನವನ್ನು ಶುರು ಮಾಡ್ತೀವಿ ಅಲ್ವಾ? ಅದಕ್ಕೆ ತಾನೇ ಹೇಳೋದು, ಗಂಡಿನ ಆತ್ಮವಿಶ್ವಾಸಕ್ಕಿಂತ ಹೆಣ್ಣಿನ ಆತ್ಮವಿಶ್ವಾಸ ತುಂಬ ಹೆಚ್ಚಿರುತ್ತೆ ಅಂತ ಹೇಳಿ. ಹಾಗಾಗಿ ಕುಟುಂಬದಲ್ಲಿರುವ ಕೆಲವು ವೈಮನಸ್ಸುಗಳಾಗಿರ್ಬೋದು, ಕೆಲವು ಮಾತುಗಳಾಗಿರ್ಬೋದು, ಕಿರಿಕಿರಿ ಆಗಿರ್ಬೋದು, ಯಾವುದೂ ಕೂಡ ನಮ್ಮ ಒಂದು ಸ್ವಮೌಲ್ಯವನ್ನು ನಿರ್ಧರಿಸೋದಿಲ್ಲ. ನಾವು ದುರ್ಬಲರಲ್ಲ. ಗಂಡು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು, ತಮ್ಮ ಇಚ್ಛೆಯಿಂದ ಬದುಕ್ಬೋದು. ಆದರೆ ಹೆಣ್ಣು ಹೊರಗಡೆ ಕೆಲಸನೂ ಮಾಡ್ತಾಳೆ, ಮನೆಯ ಜವಾಬ್ದಾರಿನೂ ನಿರ್ವಹಿಸಬೇಕು, ಮಕ್ಕಳನ್ನು ಸಂಭಾಳಿಸ್ಬೇಕು. ಏನಾದರೂ ಮಕ್ಕಳು ಸ್ವಲ್ಪ ಏನಾದರೂ ಅಡ್ಡದಾರಿ ಹಿಡಿದ್ರು ಅಂದರೆ, ನಿನ್ನ ಮಗ ಹೀಗೆ ಮಾಡ್ದ ನೋಡು, ನಿನ್ನ ಮಗಳು ಹೀಗೆ ಮಾಡಿದ್ಲು ನೋಡು, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದೆಯಾ ನೋಡು ಅಂತೇಳಿ ಮತ್ತು ಹೆಣ್ಣನ್ನೇ ದೂರೋದು ಅಲ್ವಾ? ಹಾಗಾಗಿ ಇಲ್ಲಿ ನಿಮ್ಮ ಸ್ವಮೌಲ್ಯವನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಮಾತುಗಳು ಆಗಾಗ ಬರ್ತಾನೆ ಇರ್ತವೆ. ಆದರೆ ನೀವು ಕುಗ್ಗಬಾರ್ದು. ಯಾಕಂದರೆ ಇಲ್ಲಿ ಹೊರಗೂ ಕೆಲಸ ಮಾಡಿ, ಒಳಗೂ ಕೆಲಸ ಮಾಡಿ, ಕುಟುಂಬವನ್ನು ಸಂಭಾಳಿಸಿ ಏನೇ ಸಮಸ್ಯೆ ಬಂದರೂ ಅವುಗಳನ್ನು ಎದುರಿಸ್ತೀವಿ ಅಲ್ವಾ? ಹಾಗಾಗಿ ನಾವು ಯಾವಾಗಲೂ ಆತ್ಮವಿಶ್ವಾಸದಿಂದ ಸ್ವಮೌಲ್ಯವನ್ನು ಕಾಪಾಡ್ಕೊಳ್ಬೇಕು. ನಮ್ಮನ್ನು ಕೂಡ ಕೆಲವು ಬಾರಿ ನಾವು ಸಂತೋಷವಾಗಿ ಇಟ್ಕೊಳ್ಬೇಕು ಅಂದರೆ ನಮಗೂ ಕೂಡ ನಾವು ಸ್ವಲ್ಪ ಸಮಯವನ್ನು ಕೊಡ್ಕೊಳ್ಳೇಬೇಕಾಗತ್ತೆ. ಒಂದು ಹೆಣ್ಣು ಕೆಲವು ಪರಿಸ್ಥಿತಿಗಳು ಹೇಗೆ ಇದ್ರೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಆ ಮನೆ ಉಳಿತಾ ಇರೋದು. ಹಾಗೆ ಆತ್ಮವಿಶ್ವಾಸದಿಂದ ಇರೋದಕ್ಕೆ ಮನೆ ಬೆಳೀತಾ ಇರೋದು. ಕುಟುಂಬದಲ್ಲಿ ಒಂದು ಏನೋ ಸಮಸ್ಯೆ ಎದುರಾಗಿ ಏರಿಳಿತ ಉಂಟಾದಾಗ, ಗಂಡ ಕೆಲವೊಂದು ಸಾರಿ ಕುಗ್ಗು ಹೋದಾಗ, ಮಕ್ಕಳು ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ಪಿದಾಗ ಅವರನ್ನು ಸರಿ ದಾರಿಗೆ ತರೋದು, ಗಂಡನಿಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸ ತುಂಬೋದು, ಇದನ್ನು ನಾವು ಮಾಡ್ತಾನೆ ಇರ್ತೀವಲ್ವ? ಹಾಗಾಗಿ ನಮ್ಮ ಕುಟುಂಬ ಉಳಿತಾ ಇರೋದು, ಬೆಳೀತಾ ಇರೋದು. ಹಾಗಾಗಿ ನೀವು ಕೇವಲ ಒಂದು ಗೃಹಿಣಿ ಅಷ್ಟೇ ಅಲ್ಲ, ಒಂದು ಮನೆಯ ಹೃದಯ ಅಂತ ಹೇಳ್ಬೋದು ಅಲ್ವಾ ಸ್ನೇಹಿತರೆ? ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ ನೆನೆಸಿಟ್ಟಿರೋ ದೋಸೆನ ನಾವು ಯಾವಾಗಲೂ ಮಾಡ್ತೀವಿ. ಆದರೆ ನಾನು ಮಧ್ಯದಲ್ಲಿ ತಿಳಿ ದೋಸೆ ಕೂಡ ಮಾಡ್ತಿರ್ತೀನಿ, ನಂಗೆ ಅದು ಕೂಡ ಇಷ್ಟ. ಹಾಗಾಗಿ ಇವತ್ತು ಅದಕ್ಕೆ ಅಕ್ಕಿಯನ್ನು ನೆನೆಸಿಟ್ಟು ವಾಕ್ ಹೋಗಿದ್ದೆ. ಕಾಯಿ ತುರಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಕಿ ಕಾಯಿ ತುರಿ, ಒಂದು ಈರುಳ್ಳಿ ಹಾಕಿ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ರುಬ್ಬಿ ದೋಸೆ ಇಟ್ಟು ತಯಾರಿ ಮಾಡಿದೆ. ಹಾಗೆ ಮೊಳಕೆ ಕಾಳು ಅಂದರೆ ಹುರುಳಿ ಕಾಳನ್ನು ನೆನೆಸಿಟ್ಟಿದ್ದೆ. ಹುರುಳಿ ಕಾಳು ಸಾಂಬಾರು ಮಾಡೋಣ ಅಂತೇಳಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ, ಅಡುಗೆ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ತಿಂಡಿನೂ ಮಾಡ್ದೆ, ಅದ್ರ ಜೊತೆ ಅಡುಗೆನೂ ಮಾಡಿಬಿಡೋಣ ಅಂತ ಎಲ್ಲ ರೀತಿ ತಯಾರಿ ಮಾಡಿಕೊಂಡೆ. ಇನ್ನು ಮಕ್ಕಳು ಒಬ್ಬೊಬ್ಬರಾಗಿ ಹೇಳ್ತಾಯಿದ್ರು. ಇರೋದು ಖುಷಿ ಮತ್ತು ಶ್ರೀಸಾಯಿ. ಅವರನ್ನು ಬಂದು ತಕ್ಷಣ ಎಬ್ಬಿಸ್ದೆ. ಅವರಿಬ್ಬರು ಎದ್ದರು. ಶ್ರೀಸಾಯಿ, ನಾನು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ತೀನಮ್ಮ ಅಂತ ಹೇಳ್ದೆ. ಅಡುಗೆ ಮಾಡ್ತೀನಲ್ಲ, ಅಲ್ಲಿ ಒಂದು ಒಲೆ ಕೂಡ ಇದೆ. ನಾನು ಒಲೆಯಲ್ಲೂ ಕೂಡ ಕೆಲವು ಬಾರಿ ಅಡುಗೆ ಮಾಡ್ತೀನಿ. ಹೋಳಿಗೆ ಇಂಥದ್ದು ಏನಾದರೂ ಇದ್ದರೆ, ಚಪಾತಿ ರೊಟ್ಟಿ ಜಾಸ್ತಿ ಮಾಡೋದಾದರೆ ಅದರಲ್ಲಿ ಮಾಡ್ತೀನಿ. ಹಾಗಾಗಿ ಅವಳಿಗೆ ಹೇಳಿದೆ, ಇವತ್ತು ಒಲೆಯೆಲ್ಲ ಸಾರಿಸಿ ಕೊಟ್ಟಿದ್ದೆ ನಾನು, ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವಿಡಮ್ಮ ಅಂತೇಳಿ. ಅವಳು ಬೆಳಗ್ಗೆ ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಅದನ್ನು ಮಾಡ್ತೀನಿ ಅಂತ ಹೇಳಿದ್ಲು. ಹಾಗೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರು ಪೂಜೆ ಮಾಡೋಕ್ಕೆ. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಹಾಗಲಕಾಯಿ ತರ್ತೀನಿ, ಅದ್ರ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದರು. ಆದರೆ ನಾನಿವತ್ತು ಶಂಖಪುಷ್ಪವನ್ನು ತುಂಬ ಅರಳಿತ್ತು ಅಂತೇಳಿ ಕೊಯ್ದಿಟ್ಟಿದ್ದೆ, ಅದರದ್ದೇ ಜ್ಯೂಸ್ ಮಾಡೋಣ ಅಂಥೇಳಿ. ಹಾಗಾಗಿ ಇವತ್ತು ಹಾಗಲಕಾಯಿ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸಾರಿ ಹಾಗಲಕಾಯಿ ಜ್ಯೂಸನ್ನು ತೋರಿಸ್ತೀನಿ. ಈಗ ಶಂಖಪುಷ್ಪದ ಟೀ ಹೇಗೆ ಮಾಡೋಣ ಅಂತ ತೋರಿಸ್ತಾ ಅಡುಗೆ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಯೋಚನೆ ಏನಿದೆ? ಅಂದರೆ ಮಕ್ಕಳು ತುಂಬ ಹಠ ಮಾಡ್ತಾರೆ, ನನ್ನ ಮಾತು ಕೇಳ್ತಾ ಇಲ್ಲ, ದಾರಿ ತಪ್ಪಿದ್ದಾರೆ, ಸರಿಯಾಗಿ ಓದ್ತಾ ಇಲ್ಲ, ಈ ಥರದ್ದೇ ಕಂಪ್ಲೇಂಟ್ಗಳನ್ನು ನಿಮ್ಮ ಮಕ್ಕಳ ಬಗ್ಗೆ ನೀವು ಮಾಡ್ತಾಯಿದ್ರೆ ಮೊದಲು ಅದನ್ನು ನಿಲ್ಲಿಸಿ.
ಮಕ್ಕಳ ಬಗ್ಗೆ ಯಾವತ್ತಿಗೂ ನಕಾರಾತ್ಮಕವಾಗಿ ಮಾತನಾಡಬಾರ್ದು. ಮಕ್ಕಳ ಬಗ್ಗೆ ಅಂತಲೇ ಅಲ್ಲ, ಯಾವುದೇ ರೀತಿ ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ನಾವು ಜಡ್ಜ್ ಮಾಡಬಾರ್ದು. ಅವ್ರು ಹೀಗೆ ಹಾಗೆ ಹೀಗೆ ಅಂತೇಳಿ ಅವರಲ್ಲಿರುವ ಕೊರತೆಗಳನ್ನು ಎತ್ತಿ ಆಡಬಾರ್ದು. ಅದೇ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಏನನ್ನು ಪದೇ 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 1000 ಬಾರಿ 100 ಬಾರಿ ದಿನದಲ್ಲಿ ಯೋಚಿಸ್ತೀವೋ ಅದು ಸತ್ಯವಾಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಸುಪ್ತ ಮನಸ್ಸು ಹೇಳುತ್ತೆ, ಇವರು ಇದನ್ನು ಯಾಕೋ ತುಂಬ ನೆನಪು ಮಾಡ್ತಾಯಿದ್ದಾರೆ, ಒಬ್ಬರ ಬಗ್ಗೆ ಇದನ್ನು ಹೇಳ್ತಾ ಇದ್ದಾರೆ, ಅದೇ ಇವರಿಗೆ ಇಷ್ಟ ಏನೋ ಹಾಗೆ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ಆಗತ್ತಂತೆ. ಇದನ್ನೇ ಮ್ಯಾನಿಫೆಸ್ಟ್ ಅಂತ ಹೇಳೋದು, ಅಫರ್ಮೇಷನ್ ಅಂತ ಹೇಳೋದು. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಅವರಲ್ಲಿ ಎಷ್ಟೇ ಕೊರತೆ ಇರಲಿ, ಅವರು ಸರಿಯಾಗಿ ಓದ್ತಾ ಇಲ್ಲ ಅವ್ರ ಮಾತು ಕೇಳ್ತಾ ಇಲ್ಲ, ಏನೇ ಒಂದು ಸಮಸ್ಯೆ ಅವರಲ್ಲಿದ್ದರೂ ಕೂಡ ನೀವು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಎತ್ತಿ ಆಡಬೇಕು. ಅಂದರೆ ಹೇಳಬೇಕು, ಮಾತನಾಡ್ತಾ ಇರಬೇಕು. ಯಾಕಂದರೆ ನಿಮ್ಮ ಮಕ್ಕಳೇ ಅಲ್ವಾ ಅವರು, ನೀವೇ ಜನ್ಮ ಕೊಟ್ಟದ್ದಲ್ವಾ, ನೀವು ಪ್ರೀತಿಯಿಂದ ಸಾಕಿ ಬೆಳೆಸಿದಲ್ಲ. ಅಂದರೆ ಅವರಿಗೆ ಒಳ್ಳೇದಾಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಅವರ ಭವಿಷ್ಯ ಸುಂದರವಾಗಿ ರೂಪಿಸ್ಬೇಕು ಅನ್ನೋದು ನಿಮ್ಮ ಕನಸಾಗಿದ್ರೆ ಖಂಡಿತ ಅವರಲ್ಲಿರುವ ನೆಗೆಟಿವ್ ವಿಚಾರಗಳನ್ನು ಮಾತನಾಡೋದನ್ನು ಮೊದಲು ನಿಲ್ಲಿಸಿ ಪಾಸಿಟಿವ್ ಆಗಿ ಮಾತನಾಡೋದನ್ನು ಮೊದಲು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಅಷ್ಟೇ ನನ್ನ ಮಕ್ಕಳಿಗೆ ಹೇಳೋದೇ ಹೇಗೆ, ಬೆಳಗ್ಗೆ ಎದ್ದ ತಕ್ಷಣ ಶ್ರೀ ಸಾಯಿ ಸ್ವಲ್ಪ ಗಿಡಗಳಿಗೆ ನೀರು ಹಾಕಪ್ಪ, ಅವೆಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡು, ನೀನು ಹೇಗೆ ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿತೀಯಾ, ನಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತೀಯಾ, ಹಾಗೆ ಹಲ್ಲು ಜುತ್ತೀಯಾ, ಮುಖ ತೊಳಿತೀಯಾ, ಸ್ನಾನ ಮಾಡ್ತೀಯಾ, ಹಾಗೆ ಏನಾದರೂ ಹಾಲೆಲ್ಲ ಕುಡಿತೀಯಲ್ಲ, ಅದೇ ರೀತಿ ಗಿಡಗಳು ಕೂಡ ನಿನಗೆ ಕಾಯ್ತಾ ಇರುತ್ತಪ್ಪ. ಹಾಗಾಗಿ ಗಿಡಗಳಿಗೂ ಕೂಡ ಒಂದು ಸಾರಿ ನೀನು ಮಾತನಾಡಿಸ್ಬೇಕು, ಬೆಳಗ್ಗೆ ಎದ್ದು ಅವುಗಳಿಗೆ ನೀರು ಕೊಡಬೇಕು, ಈ ರೀತಿ ಎಲ್ಲ ಹೇಳ್ಕೊಡ್ತೀನಿ. ಅವನು ಅದೇ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅಮ್ಮ ಗಿಡಗಳಿಗೆ ನೀರು ಹಾಕ್ಲಾ, ಅಮ್ಮ ನಾನು ಹೂ ಕೊಯ್ದು ಕೊಡ್ಲಾ, ಶಂಖ ಪುಷ್ಪದ ಟೀ ಮಾಡಿಕೊಡ್ತೀರಾ, ಈ ರೀತಿ ಎಲ್ಲ ಕೇಳ್ತೇನೆ. ನಾನು ನನ್ನ ಮಕ್ಕಳಿಗೆ ಬೆಳಗ್ಗೆ ಕಾಫಿ ಟೀ ಏನೂ ಕೊಡಲ್ಲ. ಕೆಲವು ಬಾರಿ ಹಾಲು ಕುಡಿತಾರೆ, ಕೆಲವು ಬಾರಿ ಕಷಾಯಗಳನ್ನೇ ಕೊಡ್ತೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಇವತ್ತು ಅಂದರೆ ಬೇಸಿಗೆಯಲ್ಲಿ ನಾವು ತುಂಬ ನೀರು ಹಾಕ್ತಾ ಇರೋದ್ರಿಂದ ಗಿಡಗಳಿಗೆ 2 ಟೈಮ್ ನೀರು ಕೊಡ್ತಾ ಇದ್ದೀನಿ. ಹಾಗಾಗಿ ಶಂಖಪುಷ್ಪದ ಹೂ ತುಂಬ ಚೆನ್ನಾಗಿ ಅರಳಿದ್ದಾವೆ. ಅವನು ಕೊಯ್ದು ಕೊಟ್ಟಿದ್ದ ಬೆಳಗ್ಗೆನೇ ಶ್ರೀ ಸಾಯಿ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಅದನ್ನು ನಾನೀಗ ಮೊದಲು ಟೀ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟೆಲ್ಲ ರುಬ್ಕೊಂಡೆ ಟೀ ಮೊದಲು ಮಾಡಿಬಿಡೋಣ, ಅಂದರೆ ಮನೆಯವರು ಬರ್ತಾರೆ ಅವರಿಗೂ ಕೊಡೋಣ, ನಮಗೆಲ್ಲ ಕುಡಿಲಿಕ್ಕಾಗತ್ತೆ ಅಂಥೇಳಿ ನಾನು ಕುದಿಲಿಕ್ಕೆ ನೀರು ಇಟ್ಕೊಂಡು ಅದರಲ್ಲಿ ಶಂಖಪುಷ್ಪದ ತೊಟ್ಟನ್ನು ಬಿಡಿಸಿ ಅದಕ್ಕೆ ಹಾಕ್ತಾಯಿದ್ದೀನಿ. ಕುದಿಸ್ಕೊಂಡು ಅದು ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ, ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಬೇಕು. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಬ್ರಾಹ್ಮಿ ಹೇಗೆ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಅಂತೇಳಿ ನೀವು ಕೊಡ್ತೀರಲ್ಲ ಮಕ್ಕಳಿಗೆ, ಅದೇ ರೀತಿ ಈ ಶಂಖಪುಷ್ಪ ಕೂಡ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಿಸಿ ಚುರುಕು ಮಾಡುತ್ತೆ ಅವ್ರನ್ನ. ಹಾಗೆ ಅಕಾಲಿಕ ಮುಪ್ಪು ಬರದ ಹಾಗೆ ತಡೆಯುತ್ತೆ. ಕೂದಲಿನ ಸಮಸ್ಯೆಗಳದು, ಸ್ಕಿನ್ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಈ ಶಂಖಪುಷ್ಪದ ಹೂವು ತುಂಬ ಒಳ್ಳೆಯದು. ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಒಣಗಿದ ಹೂಗಳು ಸಿಗ್ತವೆ. 1,000 2,000 ಇರಬೇಕು ಇದು, 1 kg ಅರ್ಧ kg. ಕೆಲವರು ತರಿಸ್ಕೊಂಡಿದ್ದನ್ನು ಕೂಡ ನಾನು ನೋಡಿದ್ದೆ. ನಾನು ಕೂಡ ತುಂಬ ಒಂದೊಂದು ಸಾರಿ ಇದರದ್ದು ಟೀ ಮಾಡೋದಿಲ್ಲಲ್ಲ, ಆ ದಿನ ನಾನು ಎತ್ತಿ ಇಟ್ಟು ಒಣಗಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅದು ಮತ್ತೆ ಒಂದು ಡಬ್ಬಿಯಲ್ಲಿ ಸ್ಟಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ಹೂ ಕಡಿಮೆ ಆಗುತ್ತಲ್ಲ, ಆ ಸಮಯದಲ್ಲಿ ಆ ಒಣಗಿದ ಪುಷ್ಪವನ್ನೇ ಬಳಸಿ ಟೀ ಮಾಡ್ಕೊಳ್ತೀವಿ. ಈಗ ಫ್ರೆಶ್ ಆಗಿ ಸಿಗುತ್ತೆ, ಫ್ರೆಶ್ ಆಗಿ ಮಾಡ್ಕೊಳ್ತಾ ಇರ್ತೀವಿ. ಹಾಗೆ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಕ್ಕಳಿಗೆ ನಾವು ನಿಧಾನವಾಗಿ ಸಂಭಾಳಿಸಿ ಪ್ರೀತಿಯಿಂದ ಅವರನ್ನು ನಮ್ಮ ಕಡೆ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಸಣ್ಣವರಿದ್ದಾಗಿಂದನೇ ನೀನು ತುಂಬ ಶಕ್ತಿಶಾಲಿಯಪ್ಪ, ನೀನು ತುಂಬ ಬುದ್ಧಿವಂತ, ನಿನ್ನಿಂದ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಪ್ಪ, ಅಯ್ಯೋ ನೀನು ತುಂಬ ಒಳ್ಳೆಯನಪ್ಪ ಅನ್ನೋ ರೀತಿಲಿ, ನೀನು ನಿಮ್ಮ ಅಜ್ಜನ ಥರ ಸ್ಟ್ರಾಂಗು, ನಿಮ್ಮ ಅಪ್ಪನ ಥರ ಸ್ಟ್ರಾಂಗು, ಅವರಷ್ಟೇ ಬುದ್ಧಿವಂತ, ಅಂದರೆ ನಿನ್ನಿಂದ ಸಾಧ್ಯ ಆಗುತ್ತೆ, ಎಷ್ಟು ಜಾಣನಪ್ಪ ನೀನು, ಸ್ಕೂಲಲ್ಲೂ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ಖಂಡಿತ ನಿನ್ನಿಂದ ಆಗತ್ತೆ, ನೀನು ಇನ್ನೊಬ್ರಿಗಿಂತನೂ ತುಂಬ ಚೆನ್ನಾಗಿ ಓದ್ತೀಯ, ಯಾರನ್ನು ಕೂಡ ನಿನ್ನ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡಪ್ಪ, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ಇದೇ ರೀತಿ ನೀನು ಮುಂದುವರಿ, ಖಂಡಿತ ನೀನು ಕೂಡ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ತೀಯ, ಹಾಗೆ ಒಳ್ಳೆಯ ರೀತಿಯ ಸಂಸ್ಕಾರ ಕೂಡ ನಿನ್ನಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ, ಕಷ್ಟ ಸುಖ ಎಲ್ಲವನ್ನ ನೋಡಿ ಬೆಳೆದೋ ನೀನು, ತುಂಬ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ನಾವು ನಮ್ಮ ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಅವರಿಗೆ ಹೇಳ್ತಾ ಬರಬೇಕು ಅವ್ರ ಎದುರಿಗೆ. ಹಾಗೆ ನಾವು ಮಾಡೋ ಕೆಲಸದ ಜೊತೆ ಅವರನ್ನು ಸೇರಿಸ್ಕೊಳ್ಬೇಕು. ನಾವೇನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ಸುತ್ತಮುತ್ತ ಅವರನ್ನು ಇಟ್ಕೊಳ್ಬೇಕು. ಅಡುಗೆ ಮಾಡಬೇಕಾದ್ರೆ ನಾವು ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರ ಪರಿಚಯ ಮಾಡಿಕೊಡ್ಬೇಕು. ಮೆಣಸಿನಕಾಯಿ ತೊಟ್ಟು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕತ್ರಿ ಕೊಟ್ಟು ಸ್ವಲ್ಪ ಬಿಡಿಸಪ್ಪ ಅಂತ ಹೇಳಿ ತೋರಿಸ್ಕೊಡ್ಬೇಕು. ಯಾಕಂದರೆ ಅದು ಕೇವಲ ಕೆಲಸ ಕಲಿಸ್ಬೇಕು, ಇಲ್ಲ ಕೆಲಸ ಹಗುರ ಆಗಲಿ ಅನ್ನೋದಕ್ಕಷ್ಟೇ ಅಲ್ಲ, ಆ ಒಂದು ಸ್ಪರ್ಶ ಆಗಬೇಕು, ಅವ್ರಿಗೆ ಅದರ ಅನುಭವ ಆಗಬೇಕು. ಹೀಗೆ ಮೆಣಸಿನಕಾಯಿ ಇರುತ್ತೆ, ಅದಕ್ಕೆ ತೊಟ್ಟು ತೆಗಿಬೇಕು, ಅದನ್ನು ತೊಳಿಬೇಕು, ಅದನ್ನು ಪುಡಿ ಹಾಕಿಸಿ ನಾವು ಪುಡಿ ಮಾಡಿಸಿ ಇಟ್ಕೊಳ್ಬೇಕು ಅನ್ನೋದು, ಒಂದು ಹುಣಸೆ ಹಣ್ಣನ್ನು ತೋರಿಸೋದಾಗಿರ್ಬೋದು. ಈ ರೀತಿಯಾಗಿ ಕೆಲವು ಪರಿಚಯವನ್ನು ಮಾಡಿಸ್ಕೊಡ್ಬೇಕಾಗತ್ತೆ. ಹಾಗೆ ಹೋಗಿ ಮೆಣಸಿನ್ಕಾಯಿ ತೊಗೊಂಡು ಬಾ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಾ ಅನ್ನೋ ರೀತಿಲಿ ಬದನೆಕಾಯಿ ತೊಗೊಂಡು ಬಾ, ಅದನ್ನು ಈ ರೀತಿ ಸ್ವಲ್ಪ ಕಟ್ ಮಾಡು, ಈ ರೀತಿ ನೀರಿಗೆ ಹಾಕು, ಈ ರೀತಿಯಾಗಿ ಸಣ್ಣ ಸಣ್ಣ ವಯಸ್ಸಿಗೆ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಹೇಳ್ಕೊಡ್ಬೇಕು. ಯಾಕಂದರೆ ಮಕ್ಕಳು ಮನಸ್ಸಿಗೆ ತುಂಬ ಅಂದರೆ ತುಂಬ ಶಕ್ತಿ ಇರುತ್ತೆ. ಏನೇ ಆಗಲಿ ಆ ಸಮಯದಲ್ಲಿ ನೀವು ಏನು ಕೊಟ್ಟರು ಅದನ್ನು ಅವ್ರು ತೊಗೊಳ್ತಾರೆ. ಅಷ್ಟೊಂದು ಕೆಪಾಸಿಟಿ ಇರುತ್ತೆ, ಅಷ್ಟೊಂದು ಕ್ರಿಯಾಶೀಲತೆಯಿಂದ ಮಕ್ಕಳು ಒಂದು ಎನರ್ಜಿ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಅವರಿಗೆ ಒಂದು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೋದು, ಹಾಡು ಹೇಳೋಕ್ಕೆ ಕಳಿಸ್ಬೋದು,
ಆಟ ಆಡೋಕ್ಕೂ ಬಿಡ್ಬೋದು, ಓದಲಿಕ್ಕೂ ಹಚ್ಬೋದು. ಈ ರೀತಿ ಎಷ್ಟು ಕೆಲಸ ಕೊಡ್ತೀವೋ ಅಷ್ಟು ಕೆಲಸವನ್ನು ಅವ್ರು ಮಾಡ್ತಾರೆ. ಅಂದರೆ ಅಷ್ಟೊಂದು ಸಮರ್ಥತೆ ಆ ಮಕ್ಕಳಿಗೆ ಆ ವಯಸ್ಸಲ್ಲಿ ಇರುತ್ತೆ. ಹಾಗಾಗಿ ಅಂದರೆ ಸ್ಟೆಮಿನಾ ತುಂಬ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಪೋಷಕಾಂಶಗಳು ಈ ರೀತಿ ಕಷಾಯಗಳನ್ನಾಗಿರ್ಬೋದು, ಅವ್ರಿಗೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ಕೊಡಬೇಕು. ಹೊರಗಡೆ ತಿಂಡಿಗಳನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡೋ ಹಾಗೆ ಅವರಿಗೆ ನಾವು ತಿಳುವಳಿಕೆ ಹೇಳಬೇಕಾಗತ್ತೆ. ಈ ಕುರ್ಕುರೆ ತಿನ್ನಬಾರ್ದಪ್ಪ, ಅದರಲ್ಲಿ ತುಂಬ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಯಾವಾಗಲಾದರೂ ಅಪರೂಪಕ್ಕೊಂದ್ಸರಿ ಗೋಬಿ ಮಂಚೂರಿ ಮಸಾಲೆ ಪುರಿ ತಿನ್ನಬೇಕಪ್ಪ, ಡೈಲಿ ಅದನ್ನೇ ಅಭ್ಯಾಸ ಮಾಡ್ಕೊಳ್ಬಾರ್ದು. ಅದರಲ್ಲಿ ಅವರು ಏನೋ ಒಂದು ರೀತಿಯಲ್ಲಿ ಟೇಸ್ಟಿಂಗ್ ಪೌಡ್ರ್ ಹಾಕ್ಬೋದು, ಇಲ್ಲ ಹಿಟ್ಟು ಬೆರೆಸಿ ಮಾಡ್ಬೋದು, ಅದರಿಂದ ಆರೋಗ್ಯ ಹಾಳಾಗತ್ತೆ ಅನ್ನೋ ರೀತಿಯಲ್ಲಿ ನಾವು ಹೇಳ್ಕೊಡ್ಬೇಕು. ಹಾಗೆ ಹಣನೂ ಕೂಡ ಆ ರೀತಿ ಹೊರಗಡೆ ತಿಂಡಿಗೋಸ್ಕರ ಖರ್ಚು ಮಾಡಬಾರ್ದು. ನಮ್ಮ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಆಹಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ತಿನ್ನಬೇಕಪ್ಪ ಅಂತ ಹೇಳಿ ಹೆಣ್ಮಗುವಿಗಾಗಿರ್ಬೋದು ಗಂಡ್ಮಗುವಿಗಾಗಿರ್ಬೋದು ಹೇಳಬೇಕು. ಆಡಂಬರ ತುಂಬಿದ ಒತ್ತಡ ಜೀವನ ಶೈಲಿಯನ್ನು ಕಲಿಸೋದಕ್ಕಿಂತ ಸರಳವಾಗಿ ನೆಮ್ಮದಿ ತುಂಬಿರುವ ಜೀವನ ಶೈಲಿಯನ್ನು ನಾವು ಅವರಿಗೆ ಅಭ್ಯಾಸ ಮಾಡಿಸ್ಕೊಡೋದು ತುಂಬ ಒಳ್ಳೆಯದು. ಅವರಿಗೋಸ್ಕರ ನಿಮ್ಮ ಮನೆಯವರಾಗಿರ್ಬೋದು, ನೀವಾಗಿರ್ಬೋದು ಎಷ್ಟು ಶ್ರಮ ಪಡ್ತಾ ಇದ್ದೀರಾ, ಒಂದು ಫೀಸ್ ಕಟ್ಟೋಕ್ಕಾಗಿರ್ಬೋದು, ಒಂದು ಬಟ್ಟೆ ತರೋಕ್ಕಾಗಿರ್ಬೋದು, ಎಲ್ಲದರ ಒಂದು ಬೆಲೆ ಅವರಿಗೆ ತಿಳಿಸ್ಬೇಕು. ಅನವಶ್ಯಕವಾಗಿ ಪದೇ ಪದೇ ಬಟ್ಟೆ ಕೊಡಿಸೋದು, ಪದೇ ಪದೇ ಒಂದೆರಡು ಜೊತೆ ಚಪ್ಪಲಿ ಇದ್ದರೂ ಮತ್ತೆ ಕೊಡಿಸೋದು, ಈ ರೀತಿ ಐಷಾರಾಮಿ ಜೀವನದತ್ತ ಅವರನ್ನು ಕರ್ಕೊಂಡು ಹೋಗಲೇಬಾರ್ದು. ಯಾಕಂದರೆ ಅದು ಅವರನ್ನು ಹಾಳು ಮಾಡುತ್ತೆ. ಇನ್ನೊಬ್ಬರನ್ನು ಅನುಕರಣೆ ಮಾಡಿ ಅವ್ರು ಹಾಗೆ ಬೆಳೆಸ್ತಾ ಇದ್ದಾರೆ ಅಂಥೇಳಿ ನಮ್ಮ ಮಕ್ಕಳನ್ನು ನಾವು ಯಾವುದ್ಯಾವುದೋ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿ ಆ ರೀತಿ ನಾವು ಬೆಳೆಸೋದು ತಪ್ಪಾಗುತ್ತೆ. ಇನ್ನೊಬ್ಬರ ಜೊತೆ ಮೊದಲು ಹೋಲಿಕೆ ನಾವು ಆಗೋದು, ಮಕ್ಕಳನ್ನು ಮಾಡಿಸೋದು ತಪ್ಪಾಗತ್ತೆ. ನಮ್ಮ ಕಷ್ಟ, ನಮ್ಮ ಜೀವನ ಹೇಗಿರುತ್ತೆ ಅದಕ್ಕೆ ಒಪ್ಪಿಸಿ ಅವರನ್ನು ಬೆಳೆಸಬೇಕು, ಸ್ಟ್ರಾಂಗ್ ಮಾಡಬೇಕು. ನಿಮ್ಮಿಂದ ಈ ಎಲ್ಲ ರೀತಿಯ ಒಂದು ಸಮಸ್ಯೆಯಿಂದ ಹೊರಗೆ ಬಂದು ನೀವೇನಾದರೂ ಸಾಧನೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು. ಎತ್ತರ ಮಟ್ಟದಕ್ಕೆ ನೀವು ಹೋಗಬೇಕಪ್ಪ ಅನ್ನೋ ರೀತಿಯಲ್ಲಿ ಏನಾದರೂ ಸಾಧನೆ ಮಾಡಿ. ಅಂದರೆ ಈ ರೀತಿ ಕಷ್ಟಗಳು ನಾವು ಸಂಭಾಳಿಸ್ಕೊಂಡು ನಿಮ್ಮನ್ನು ಬೆಳೆಸಿದ್ದೀವಿ, ನೀವೇನಾದರೂ ಒಂದು ಉನ್ನತ ಸಾಧನೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಅವರಿಗೆ ವಿಶ್ವಾಸ, ಆತ್ಮವಿಶ್ವಾಸವನ್ನು ಸಣ್ಣವರಿದ್ದಾಗಿಂದನೇ ತುಂಬಿಸ್ಬೇಕು, ದುರ್ಬಲರಾಗಿಸ್ಬಾರ್ದು. ಹಾಗೆ ಕೆಲವೊಂದು ಹೋಲಿಕೆ ಸ್ವಭಾವವನ್ನು ಕೂಡ ಅವರಿಗೆ ಕಲಿಸಬಾರ್ದು. ಕೆಲವೊಂದು ಸಾರಿ ನಮ್ಮ ಕರ್ಮವೇ ನಮ್ಮ ಮಕ್ಕಳಾಗಿ ಹುಟ್ಟಿರ್ತಾರೆ. ಈಗ ಉದಾಹರಣೆಗೆ ನನ್ನ ಜೀವನದ ಒಂದು ವಿಚಾರವನ್ನೇ ಹೇಳ್ತೀನಿ. ನನಗೆ 4 ಜನ ಮಕ್ಕಳು. ಅಂದರೆ ದೊಡ್ಡ ಮಗಳು ನಾವೇನೇ ಹೇಳಿದರೂ ಕೇಳ್ತಾಳೆ. ಹಾಗೆ ಅವಳಿಗೆ ಪರಿಸ್ಥಿತಿ ಚೆನ್ನಾಗಿ ಗೊತ್ತಾಗತ್ತೆ. ಕಷ್ಟ ಏನಾದರೂ ಇದ್ದರೆ ಅವಳು 1 ರೂಪಾಯಿನೂ ಹಣ ಖರ್ಚು ಮಾಡಲ್ಲ, ಹೊರಗೆಲ್ಲೂ ತಿರುಗಾಡೋದಿಲ್ಲ. ಒಂದು ನಾವು ಹೇಗೆ ಹೇಳ್ತೀವೋ ಆ ರೀತಿಯಾಗಿ ಇರ್ತಾಳೆ. ಆದರೆ 2ನೇ ಮಗಳು ಸ್ವಲ್ಪ ಅಂದರೆ ನಂಗೆ ಅದೇ ಬೇಕು, ನಂಗೆ ಇದೇ ಬೇಕು ಅಂತೇಳಿ ತುಂಬ ಹಠ ಮಾಡ್ತಾಳೆ. 3ನೇ ಮಗಳು ಉದಾಸೀನ, ಅಂದರೆ ನಾವು ಕೊಡಿಸಿದ್ರೆ ತಗೋತಾಳೆ, ಇಲ್ಲ ಅಂದರೆ ಆರಾಮಾಗಿರ್ತಾಳೆ. ನನ್ನ ಮಗ ಅಂದರೆ ಮಗಳೇ ಆಗಿರ್ಬೋದು, ಮಗನೇ ಆಗಿರ್ಬೋದು. 4ನೇ ಸಂತಾನ ಹೇಗೆ ಅಂದರೆ ಸೇವೆ. ಅಂದರೆ ಅಮ್ಮ ನಾನು ಏನಾದರೂ ಮಾಡಿಕೊಡ್ಲಾ, ಅಮ್ಮ ನೀನು ಅಳಬೇಡಮ್ಮ, ಅಮ್ಮ ನೀನು ಸಂತೋಷವಾಗಿರಮ್ಮ, ಅಮ್ಮ ನಾನು ನಿನ್ನ ಬಿಟ್ಟು ಇರೋಕ್ಕಾಗಲ್ಲಮ್ಮ, ಅಮ್ಮ ನೀನೇನೇ ಹೇಳಿದ್ರು ನಾನು ಮಾಡ್ತೀನಮ್ಮ, ನೀನು ಹೇಳ್ದಂಗೆ ನಾನು ಓದ್ತೀನಮ್ಮ ಅಂಥೇಳಿ. ಇದು ಹೇಗೆ ಬರುತ್ತೆ ಅಂದರೆ, ಒಂದು ದೊಡ್ಡ ಮಗಳು ಋಣ, 2ನೇ ಮಗಳು ಎಲ್ಲೋ ಒಂದು ರೀತಿಯಲ್ಲಿ ಶತ್ರು. ಏನೋ ನಾನು ಯಾರಿಗೋ ನೋವು ಕೊಟ್ಟಿದ್ದೆ, ಕೆಟ್ಟದ್ದು ಮಾಡಿದ್ದೆ, ಆ ರೀತಿಯಾಗಿ ಅವಳು ನನಗೆ ನೋವು ಕೊಡ್ತಾ ಇರ್ತಾಳೆ. ಅವಳಿಂದ ನಾನು ತುಂಬ ಅಳ್ತೀನಿ ಅಂದರೆ ಅವಳು ಯಾವುದೋ ಜನ್ಮದ ಒಂದು ಶತ್ರುನೇ ಆಗಿರ್ಬೋದು. ಅದು ಈ ರೀತಿಯಾಗಿ ಸೇಡು ತೀರಿಸ್ಕೊಳ್ತಾ ಇದೆ, ಋಣ ತೀರಿಸ್ಕೊಳ್ತಾ ಇದೆ, ಕರ್ಮ ನಾನು ಕೂಡ ಕಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತೇಳಿ ಅಂದ್ಕೊಳ್ಬೇಕು. ದೊಡ್ಡ ಮಗಳು ನಾವು ಹೇಳಿದ್ದೆಲ್ಲ ಕೇಳ್ತಾಳೆ, ನಮ್ಮ ಒಂದು ಕಷ್ಟ, ನಮ್ಮ ಸಮಸ್ಯೆಗೆ ಪ್ರತಿಸ್ಪಂದಿಸ್ತಾಳೆ, ಮೌನವಾಗಿರ್ತಾಳೆ, ಎಲ್ಲದನ್ನು ಅರ್ಥ ಮಾಡ್ಕೊಳ್ತಾಳೆ ಅಂತ. ಅಂದರೆ ಅವಳು ಋಣ ಅಂದರೆ ಯಾವುದೋ ಜನ್ಮದಲ್ಲಿ ನಾನು ಯಾರಿಗೋ ಒಳ್ಳೇದು ಮಾಡಿದ್ದೆ, ಅವಳು ಈ ಜನ್ಮದಲ್ಲಿ ಹುಟ್ಟಿ ನನ್ನ ಋಣವನ್ನು ತೀರಿಸ್ತಾ ಇದ್ದಾಳೆ ಅಂತ ಹೇಳಿ. ಹಾಗೆ 3ನೇ ಮಗಳು ಅವಳು ಸ್ವಲ್ಪ ಉದಾಸೀನ, ಅಂದರೆ ಅವಳಿಗೆ ಅಷ್ಟು ಏನು ಗೊತ್ತಾಗಲ್ಲ, ಏನಾದರೂ ಹೇಳಿದರೂ ಉದಾಸೀನತೆ ತೋರಿಸೋದು. ಚೆನ್ನಾಗೋದಮ್ಮ, ಹಾಂ ಆಯ್ತಮ್ಮ ಅನ್ನೋದು, ಅದ್ರ ಕಡೆ ಉದಾಸೀನತೆ. ಏನಾದರೂ ಮಾಡಮ್ಮ, ಮಾಡ್ತಾಳೆ ಆದರೂ ಉದಾಸೀನತೆ, ಈ ರೀತಿ ಮಾಡ್ತಾಳೆ. ಮಗ ತುಂಬ ಸೇವೆಯ ಭಾವವನ್ನು ಹೊಂದಿದ್ದಾನೆ. ಮಗ ಅಂತಲ್ಲ, ನನಗೆ ಇರೋದೇ 4ನೇನು ಮಗ, ಹಾಗಾಗಿ ಅವನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಾಗೆ ಈ ರೀತಿ ಇರುತ್ತೆ. ಅಂದರೆ ಇಲ್ಲಿ ಕೆಲವು ಕರ್ಮಗಳು ಕೂಡ ಮಕ್ಕಳ ರೂಪದಲ್ಲಿ ಬರ್ತವೆ. ನಾವು ಅಂದ್ಕೊಳ್ಬೋದಲ್ವ, ನನಗೆ 2 ಮಕ್ಕಳು ಸಾಕು ಅಂತೇಳಿ ಆಗೋಗಿತ್ತು ಅಲ್ವಾ. ಆದರೆ ದೊಡ್ಡ ಮಗಳ ಅಂತರದಲ್ಲಿ 13 ವರ್ಷದ ನಂತರ ನನಗೆ ಮಗ ಮತ್ತು ಮಗಳು ಹುಟ್ಟಿದ್ರು ಅಂದರೆ ಅದು ಋಣನೇ. ಎಷ್ಟೋ ಜನ ಮಕ್ಕಳು ಆಗದೇ ಇರೋರು, ಎಷ್ಟೋ ಜನ ಈಗೂ ಕೂಡ ಪರಿತಪಿಸ್ತಾ ಇದ್ದಾರೆ ಮಕ್ಕಳು ಬೇಕು ಅಂತೇಳಿ. ಆದರೆ ನನಗೆ ಅದು ಆಗೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಅವರಿಬ್ಬರು ಕನ್ಸೀವ್ ಆದಾಗ ನಾನು ಅಬಾರ್ಷನ್ ಮಾಡಿಸ್ಬೇಕು ಅಂತ ಕೂಡ ಪ್ರಯತ್ನ ಪಟ್ಟೆ, ಆದರೆ ಅದು ಆಗಲಿಲ್ಲ. ಅಂದರೆ ಅವರು ಈ ಭೂಮಿಗೆ ಬರಬೇಕು ಅಂತೇಳಿ ಭಗವಂತನ ಯೋಜನೆ ಆಗಿತ್ತು. ಅವರ ಯೋಜನೆ ವಿರುದ್ಧ ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ಅವರು ಕೂಡ ಜನ್ಮ ತಾಳಿದರು. ಹೀಗೂ ಕೂಡ ಆಗುತ್ತೆ. ಕೆಲವೊಂದು ಸಾರಿ ಆಪ್ರೇಷನ್ ಆಗಿರುತ್ತೆ. ನಮ್ಮ ಮನೆ ಹತ್ರನೇ ಒಬ್ರಿಗೆ ಆಪ್ರೇಷನ್ ಆಗಿತ್ತು, 2 ಮಕ್ಕಳು ಸಾಕು ಅಂತ, ಒಂದು ಗಂಡು ಹೆಣ್ಣು. ಆದರೆ ಅವ್ರಿಗೆ ಹೇಗಾಯಿತು ಏನು ಅಂತ ಗೊತ್ತಿಲ್ಲ. 3ನೇ ಸಾರಿ ಅವರು ಪ್ರೆಗ್ನೆನ್ಸಿ ಆದರು, ಮತ್ತೊಂದು ಮಗು ಹುಡ್ತು. ಅಂದರೆ ಆ ಭೂಮಿಗೆ ಆ ಮಗು ಬರಬೇಕು ಅಂತ ತೀರ್ಮಾನ ಮಾಡಿದರೆ ಯಾರೂ ಕೂಡ ಅದನ್ನು ತಪ್ಸೋಕ್ಕಾಗೋದಿಲ್ಲ. ಒಂದು ಆಪ್ರೇಷನ್ ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅರ್ಥ. ಅಂದರೆ ನಾವು ಕೆಲವೊಂದು ಸಾರಿ ನಮ್ಮ ಮಕ್ಕಳ ಬಗ್ಗೆ ಯಾಕಪ್ಪ ಹುಟ್ಟಿದ್ದಾನೆ, ಯಾವ ಜನ್ಮದ ಶತ್ರುನೋ, ಯಾವ ಜನ್ಮದ ಪಾಪನೋ, ಯಾವ ಜನ್ಮದ ಕರ್ಮನೋ ಅಂಥೇಳಿ ಅಂತೀವಲ್ವ, ಅದು ಹೀಗೂ ಕೂಡ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಋಣ ತೀರಿಸ್ಕೊಳ್ಳೋ ರೀತಿಯಲ್ಲಿ, ಅಂದರೆ ನಾನು ಯಾರಿಗೋ ಏನೋ ತೊಂದರೆ ಕೊಟ್ಟಿದ್ದೆ, ಅದು ಈ ಮಗುವಿನ ಮೂಲಕ ನನಗೆ ಪದೇ ಪದೇ ನೋವು ಸಿಗ್ತಾ ಇದೆ ಅಂದರೆ ಆ ಮಗುವನ್ನು ನೀವು ಬದಲಾವಣೆ ಮಾಡೋಕ್ಕೆ, ಅಂದರೆ ಅವ್ರು
ಅವರಲ್ಲಿರುವ ನೆಗೆಟಿವ್ ಗುಣಗಳನ್ನು ಆಡ್ಕೊಳ್ಳದೆ ಅವರಲ್ಲಿರುವ ಪಾಸಿಟಿವ್ ಗುಣಗಳನ್ನು ನೀವು ಪದೇ ಪದೇ ನೆನಪು ಮಾಡ್ಕೊಳ್ಬೇಕು. ಪದೇ ಪದೇ ಅವ್ರಿಗೊಂದು ಉತ್ಸಾಹ ತುಂಬುವ ಹಾಗೆ ಅವರಲ್ಲಿರುವ ಒಂದು ಪಾಸಿಟಿವ್ ವಿಚಾರಗಳನ್ನು ಕೊಂಡಾಡಬೇಕು. ಆಗ ಅವರಲ್ಲಿ ಏನಾಗುತ್ತೆ ಅಂದರೆ ಅದೇ ರೀತಿ ಮಾತುಗಳನ್ನು ಕೇಳಿಸ್ಕೊಂಡು ಅದೇ ರೀತಿ ಆಗ್ತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಹೇಗೆ ಒಂದು ಸುಪ್ತ ಮನಸ್ಸು ಅನ್ನೋದಿರುತ್ತೋ ಅವರಲ್ಲೂ ಕೂಡ ಒಂದು ಸುಪ್ತ ಮನಸ್ಸು ಅನ್ನೋದಿರುತ್ತೆ. ನೀವು ಏನನ್ನು ಕೊಡ್ತೀರೋ ಅದು ಅವರಿಗೆ ತಲುಪ್ತಾ ಇರತ್ತೆ. ನೀವು ಅವರಿಗೆ ನೀನು ಅಂಥವನು, ನೀನು ಅಂಥವಳು, ನೀನು ಹೀಗೆ, ನೀನು ಹಾಗೆ ಅನ್ನೋ ರೀತಿಲಿ ನಾವು ಪದೇ ಪದೇ ಅದೇ ರೀತಿ ನೆಗೆಟಿವ್ ವಿಚಾರಗಳು ಮಾತಾಡ್ತಾ ಇದ್ದರೆ, ನಾನು ಏನೇ ಒಳ್ಳೇದು ಮಾಡಿದ್ರು ಇವ್ರು ಇದೇ ರೀತಿ ಮಾತಾಡ್ತಾರೆ, ನಾನು ಇರೋದೇ ಹೇಗೆ, ನಾನು ಬದಲಾಗಲ್ಲ ಅಂಥೇಳಿ ಹಠ ಮಾಡ್ತಾರೆ. ನೀವಾದರೂ ಅಷ್ಟೇ ಅಲ್ವಾ? ಹಾಗೆ ಅದೇ ಆ ಮಗು ಹತ್ರ ಇರೋ ಒಂದು ನೆಗೆಟಿವ್ ವಿಚಾರಗಳನ್ನು ಬಿಟ್ಟು ನಾವು ಪಾಸಿಟಿವ್ ವಿಚಾರಗಳನ್ನು ಮಾತಾಡ್ತಾ ಹೋದರೆ ಆ ಮಗುಗೆ ಅನಿಸುತ್ತೆ, ಓ ನನ್ನಲ್ಲಿ ಇಷ್ಟು ಒಳ್ಳೆ ಗುಣಗಳಿದ್ದಾವೆ, ಅದನ್ನೇ ಅಮ್ಮ ಪದೇ ಪದೇ ನೆನಪು ಮಾಡ್ತಾ ಇದ್ದಾಳೆ ಅಂತೇಳಿ ಅವರು ಕೂಡ ಅದನ್ನು ನೆನಪು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಏನೇ ಒಂದು ತಪ್ಪು ಮಾಡಬೇಕಾದ್ರೂ ನಿಮ್ಮ ಮಾತು ಅವರಿಗೆ ಎಚ್ಚರಿಸುತ್ತೆ. ನಿಮ್ಮ ಮಾತು ಅವರನ್ನು ಆ ದಾರಿಯಿಂದ ಹೊರಗೆ ತರುತ್ತೆ. ನಿಮ್ಮ ಮಾತು ಅವರು ತಪ್ಪು ಮಾಡದೇ ಇರೋ ಹಾಗೆ ಮಾಡುತ್ತೆ. ಈ ರೀತಿ ಮಾಡ್ತಾ ಹೋಗೋದ್ರಿಂದ ಅವರ ಸುಪ್ತ ಮನಸ್ಸು ಕೂಡ ಅವರ ಏನು ಮನಸ್ಸಲ್ಲಿ ನೆನಪು ಮಾಡ್ಕೊಳ್ತಾರಲ್ಲ ಅದನ್ನೇ ಜಾಗೃತಗೊಳಿಸ್ಕೊಡುತ್ತೆ. ಇಲ್ಲಿ ಎರಡೂ ರೀತಿಯಲ್ಲೂ ಕೂಡ ವರ್ಕ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನನ್ನ ಮಗ ಒಂದು 5-6 ವರ್ಷದನು, ಆದರೆ ನಾನು ಹಾಗೆ ಬೆಳೆಸಿರೋದು. ಯಾವಾಗಲೂ ಹೇಳ್ತೀನಿ ಅವನಿಗೆ, ಶ್ರೀ ಸಾಯಿ ತುಂಬ ಶಕ್ತಿಶಾಲಿ, ಧೈರ್ಯವಂತ, ಆತ್ಮವಿಶ್ವಾಸ ತುಂಬ ಇದೆ, ಖಂಡಿತ ನಿನ್ನಿಂದ ಎಲ್ಲ ಆಗತ್ತಪ್ಪ, ಸಾಧನೆ ಮಾಡ್ತೀಯಾ ಅನ್ನೋ ರೀತಿಲಿ ಎಲ್ಲ ಹೇಳ್ತಾ ಇರ್ತೀನಿ. ಅವನು ಅದೇ ರೀತಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ತಾನೆ, ಟೀಚರ್ಸ್ ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ. ಮನೆಯಲ್ಲೂ ಅಷ್ಟೇ, ಅಮ್ಮ ನಾನೇನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ಲಾ ಅಂತ ಕೇಳ್ತಾನೆ. ಸಂಜೆ ಬರ್ತಿದ್ದಂಗೆ ಅಮ್ಮ ನಾನೇನಾದರೂ ಸಹಾಯ ಮಾಡಲಾ ಅಂತ ಕೇಳ್ತಾನೆ, ಓದ್ಕೊಳ್ತಾನೆ. ಈ ರೀತಿ ನನ್ನ ಮಗನ ನಾನು ಹೊಗಳ್ಕೊಳ್ತೀನಿ ಅಂತಲ್ಲ, ಕೆಲವೊಂದು ಸರಿ ಅವನಲ್ಲೂ ನಕಾರಾತ್ಮಕವಾದ ಒಂದು ವರ್ತನೆಗಳು ಆಗತ್ತೆ. ಅಂದರೆ ತುಂಬ ಬಿಸಿಲಲ್ಲಿ ಆಡ್ತಾನೆ, ಆಟ ಆಡೋಕ್ಕೆ ಸಿಕ್ಬಿಟ್ರೆ ಒಳಗಡೆ ಬರೋದಿಲ್ಲ. ಈ ರೀತಿ ಕೆಲವೊಂದು ಸರಿ ಇದೆ. ಕೆಲವೊಂದು ಸರಿ ತುಂಬ ಹಠನೂ ಮಾಡ್ತಾನೆ, ನನಗೆ ಹೊರಗಡೆ ತಿಂಡಿ ಬೇಕು ಅಂತೇಳಿ. ಆಗ ನಾವು ಅವನಿಗೆ ಕರೆಕ್ಟಾಗಿ ಸಂಭಾಳಿಸಿ ಹೇಳಿಬಿಟ್ರೆ ಅರ್ಥ ಮಾಡ್ಕೊಳ್ತಾನೆ. ಮತ್ತೊಂದು ಸರಿ ಆ ಕಡೆ ತಿರುಗಿ ನೋಡೋದಿಲ್ಲ. ಆ ರೀತಿ ಅಂದರೆ ನಾವು ನಮ್ಮ ಮಕ್ಕಳು ಅಂತ ಹೊಗಳ್ಕೊಳ್ಳೋದಲ್ಲ, ಆ ರೀತಿ ಅವರಲ್ಲಿರುವ ಒಂದು ನಕಾರಾತ್ಮಕ ಗುಣವು ಹಾಗೆ ಸಕಾರಾತ್ಮಕ ಗುಣಗಳ ಬಗ್ಗೆಯೂ ನಮಗೆ ತಾಯಿ ಆದವರಿಗೆ, ತಂದೆ ಆದವರಿಗೆ ಗಮನದಲ್ಲಿ ಇಟ್ಕೊಳ್ಬೇಕು. ಆಗ ಅಂದರೆ ಈಗ ಇವನೇ ಯಾರಿಗೋ ಹೊಡೆದು ಬಂದಿರ್ತಾನೆ, ಅಮ್ಮ ನಾನು ಹೊಡೆದಿಲ್ಲ ಅಂದರೆ ಎಲ್ಲೋ ಒಂದು ರೀತಿ ನಮಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಇವನಿಗೆ ಹೆದರಿಸ್ಬೇಕು. ಆ ರೀತಿ ಇನ್ನೊಬ್ಬರಿಗೆ ಹೊಡೆದು ಬರಬಾರ್ದು, ಇನ್ನೊಬ್ಬರಿಗೆ ಏನೂ ಅನ್ನಬಾರ್ದು ಅನ್ನೋ ರೀತಿಲಿ ನಾವು ಹೇಳಬೇಕು. ಅಂದರೆ ನಮ್ಮ ಮಕ್ಕಳು ಅಂತೇಳಿ ಅಲ್ಲಿ ಏನೇ ತಪ್ಪು ಮಾಡಿದ್ರು ಅದನ್ನು ಸಂಭಾಳಿಸ್ಕೊಂಡ್ರೆ ಮುಂದೆ ಒಂದಿನ ಅದರದ್ದು ಕರ್ಮನ ನಾವು ಭೋಗಿಸ್ಬೇಕಾಗತ್ತೆ. ಯಾಕಂದರೆ ಅದು ನಮಗೂ ಸಿಕ್ಬಿಡುತ್ತೆ. ಹಾಗಾಗಿ ಎಲ್ಲಾದರೂ ನಮ್ಮ ಮಕ್ಕಳದೇ ತಪ್ಪಿದರೆ ನೀನೇ ತಪ್ಪು ಮಾಡಿರೋದು ಅನ್ನೋ ರೀತಿಲಿ ಹೇಳಿ ಅವರಿಗೆ ಸುಧಾರಿಸ್ಬೇಕು. ಆಗ ಅವ್ರಿಗೆ ಅನಿಸುತ್ತೆ ನಾವೇನೇ ತಪ್ಪು ಮಾಡಿದ್ರು ಅಮ್ಮಂಗೆ ಅಪ್ಪಂಗೆ ಗೊತ್ತಾಗ್ಬಿಡುತ್ತೆ, ನಾವು ಆ ರೀತಿ ತಪ್ಪು ಮಾಡಬಾರ್ದು, ಅದು ತಪ್ಪು ಅಂತ ಅಮ್ಮ ನನಗೆ ಬಿಡಿಸಿ ಹೇಳಿದಾಳೆ, ಆ ರೀತಿ ಮಾಡಬಾರ್ದು ಅಂಥೇಳಿ ನಾನು ಇನ್ನು ಆ ರೀತಿ ಮಾಡಬಾರ್ದು ಅನ್ನೋ ರೀತಿಲಿ ಅವರು ಸತ್ಯವನ್ನು ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ. ಆ ಸತ್ಯ ಎಲ್ಲೋ ಒಂದು ರೀತಿಲಿ ಅವರನ್ನು ಕಾಪಾಡುತ್ತೆ, ಸುರಕ್ಷಿತವಾಗಿಡುತ್ತೆ ಅಲ್ವಾ ಸ್ನೇಹಿತರೆ? ಮಕ್ಕಳೆಲ್ಲ ಒಂದು ಸರಿ ದಾರಿ ತಪ್ಪಿದ್ರು, ಓದ್ತಾ ಇಲ್ಲ, ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀರಾ, ಪೂಜೆ ಮಾಡ್ತೀರಲ್ವ? ಖಂಡಿತ ಭಗವಂತನಲ್ಲಿ ದಿನನಿತ್ಯ ನೀವು ಪ್ರಾರ್ಥನೆ ಮಾಡ್ತಾ ಇರೋದೇ ಮ್ಯಾನಿಫೆಸ್ಟ್. ಅಂದರೆ ಸಂಕಲ್ಪದ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸು ನನ್ನ ಮಗ ಒಂದು ಸಾಧನೆ ಮಾಡಬೇಕು, ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗಬೇಕು, ಅವಳು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅವಳಲ್ಲಿರುವ ಅನಾರೋಗ್ಯದ ಸಮಸ್ಯೆ ದೂರ ಆಗಬೇಕು, ಹೀಗೆ ಏನೆಲ್ಲ ಸಮಸ್ಯೆಗಳಿದವೋ ಅದ್ರ ಬಗ್ಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ರೀತಿಲಿ ನೀವು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇರೋದೇ ಮ್ಯಾನಿಫೆಸ್ಟ್ ಆಗಿ ಅವ್ರ ಜೀವನದಲ್ಲಿ ನಿಮ್ಮ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸ್ಕೊಳ್ತಾ ಇದೆ. ಅಂದರೆ ಈ ತಾಯಿಗೆ ಇದಿಷ್ಟ, ಈ ತಂದೆಗೆ ಇದಿಷ್ಟ, ಹಾಗಾಗಿ ಅವ್ರ ಮಕ್ಕಳ ಬಗ್ಗೆ ಈ ರೀತಿ ಇವರಿಗೆ ಒಂದು ವಿಚಾರ ಇದೆ, ಅದನ್ನು ಸಾಕಾರ ಮಾಡಿಕೊಡೋಣ ಅನ್ನೋ ರೀತಿಲಿ ಆ ಪ್ರಕೃತಿ, ಆ ಭಗವಂತ, ಆ ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ಸ್ಪಂದಿಸ್ತವೆ. ಹಾಗಾಗಿ ಕೆಲವೊಂದ್ಸರಿ ನಮ್ಮ ಮಕ್ಕಳಿಂದ ಆದ ತಪ್ಪುಗಳನ್ನು ಕೂಡ ನಾವು ಕಡೆಗಣಿಸಬಾರ್ದು, ಅಂದರೆ ಅದನ್ನು ಮುಚ್ಚಾಕಬಾರ್ದು, ಅದು ನೀನು ಮಾಡಿದ್ದು ತಪ್ಪು ಅನ್ನೋ ರೀತಿಲಿ ಹೇಳಬೇಕು. ಯಾಕಂದರೆ ಇವತ್ತೊಂದು ನ್ಯೂಸ್ ನೋಡಿದೆ ನಾನು, ಅದರಲ್ಲಿ 3 ಜನ ಹುಡುಗರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಒಂದು ಹುಡುಗಿ ಸೈಡಿಗೆ ಹೋಗ್ತಾ ಇದ್ದಾಳೆ, ಆ ಡ್ರೈವಿಂಗ್ ಮಾಡ್ತಾ ಇರೋ ಹುಡುಗ ಅವಳು ಹುಡುಗಿಯ ಬ್ಯಾಕ್ ಸೈಡ್ ಮೇಲೆ ಹೊಡೆದು ಮುಂದಕ್ಕೆ ಹೋಗ್ತಾನೆ. ಆವಾಗ ಅದು ಎಷ್ಟು ಅಸಭ್ಯ ಅಲ್ವಾ? ತಂದೆ ತಾಯಿಗೆ ಅದನ್ನು ನೋಡಿಬಿಟ್ರೆ ನ್ಯೂಸಲ್ಲಿ ತೋರಿಸ್ತಾ ಇದ್ರು, ಅವ್ರ ತಂದೆ ತಾಯಿ ತಲೆ ತಗ್ಗಿಸ್ಬೇಕು, ನನ್ನ ಮಗ ಇಂಥ ಕೆಲಸ ಮಾಡಿದ್ನಲ್ಲ ಅನ್ನೋ ರೀತಿಲಿ. ಈ ರೀತಿ ಆಗಬಾರ್ದು ತಲೆ ತಗ್ಸೋದು. ಅಂದರೆ ಅವ್ರ ತಪ್ಪು ನಾವು ಸಣ್ಣವರಿದ್ದಾಗ ಏನಾದರೂ ಮುಚ್ಚಾಕ್ಬಿಟ್ರೆ ಇದನ್ನು ನಾವು ದೊಡ್ಡವರಾದಾಗ ನೋಡಬೇಕಾಗತ್ತೆ. ಆ ಸಮಯದಲ್ಲಿ ಅದೇನು ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅನ್ನೋಂಗೆ ಅವರು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಎಲ್ಲೋ ಒಂದು ಯಾವುದೋ ಜನ್ಮದ ಕರ್ಮದ ರೂಪದಲ್ಲಿ ಅವರು ನಮಗೆ ಶತ್ರುಗಳಾಗಿ ಕೊನೆಯ ತನಕ ಆ ಮಕ್ಕಳಿಂದ ನಮಗೆ ನೆಮ್ಮದಿ ಶಾಂತಿನೇ ಸಿಗೋದಿಲ್ಲ. ಆ ರೀತಿ ಎಷ್ಟೋ ಜನರನ್ನ ನೋಡಿದ್ದೀನಿ. ಹಾಗೆ ನಾನು ಇನ್ನೊಂದು ರೀತಿ ಜನ ನೋಡಿದ್ದೀನಿ, ತುಂಬ ವಯಸ್ಸಾಗಿದೆ, 40 ವರ್ಷ ಆಗಿದೆ, 45 ವರ್ಷ ಇದೆ, ಆದರೆ ಅಮ್ಮನ ಮೇಲೆ ತುಂಬ ಪ್ರೀತಿ, ಅಪ್ಪನ ಮೇಲೆ ತುಂಬ ಗೌರವ, ಆ ರೀತಿ ಕೂಡ ಇಟ್ಕೊಂಡು ಮಕ್ಕಳು ಸೇವೆ ಮಾಡೋರನ್ನು ಕೂಡ ನಾನು ನೋಡಿದ್ದೀನಿ. ಅಜ್ಜ ಅಜ್ಜಿ ಸೇವೆ ಮಾಡೋರನ್ನು ಕೂಡ ನೋಡಿದ್ದೀನಿ. ಅದು ಅವ್ರ ಋಣ ಅಂತಲೇ ಅಂದ್ಕೊಳ್ತೀನಿ ನಾನು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೇನೋ ಇಂಥ ಮಗನ, ಇಂಥ ಮೊಮ್ಮಗನ, ಇಂಥ ಮೊಮ್ಮಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ನಾವೇ ಮಾತಾಡ್ಕೊಳ್ತೀವಲ್ವ. ಹಾಗಾಗಿ ಇಲ್ಲಿ ನಾವು ಮೊದಲಿಂದಲೇ ಶುರು ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ. ನೀವು ಪದೇ ಪದೇ ಅದೇ ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಬಂದರೆ ಅವ್ರ ವಿಚಾರದಲ್ಲಿ, ಅಂದರೆ ಪಾಸಿಟಿವ್ ಆಗಿರೋ ವಿಚಾರಗಳನ್ನು, ಅಂದರೆ ಇದು ಮಕ್ಕಳ ವಿಚಾರದಲ್ಲಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಅಷ್ಟೇ.
ನಾವು ಯಾವುದನ್ನು, ಯಾವ ವಿಚಾರವನ್ನು, ಯಾವ ವ್ಯಕ್ತಿಯನ್ನು ಸರಿಪಡಿಸ್ಬೇಕು ಅಂತೇಳಿ ಇಲ್ಲಿ ಬಯಸ್ತಾ ಇದೀವೋ ಅದೊಂದು ಕರ್ಮನೇ ಆಗಿರುತ್ತೆ, ಋಣನೇ ಆಗಿರುತ್ತೆ. ಆದರೆ ಅಲ್ಲಿ ನಕಾರಾತ್ಮಕವಾಗಿ ಅವ್ರ ಬಗ್ಗೆ ಒಂದೂ ಮಾತಾಡಬಾರ್ದು. ಅಂದರೆ ಅವರಲ್ಲಿ ನೀವು ಒಂದು ದಿನ, ಒಂದು ಕ್ಷಣನಾದರೂ ಒಳ್ಳೆಯದನ್ನು ನೋಡಿದಿರಲ್ಲ, ಏನು ಅವರು ಸಿಕ್ಕಾಗ್ಲಿಂದಲೂ, ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆದಾಗ್ಲಿಂದಲೂ, ನಿಮ್ಮ ಜೀವನದಲ್ಲಿ ಬಂದ ಮೇಲಿಂದನೂ ಅವ್ರು ಯಾವಾಗಲೂ ಒಳ್ಳೆಯದನ್ನೇ ಮಾಡಿಲ್ವಾ? ಅವ್ರು ನಿಮಗೆ ಸಂತೋಷನೇ ಕೊಟ್ಟಿಲ್ವಾ? ನಿಮ್ಮ ಜೀವನದಲ್ಲಿ ಅವರು ನೆಮ್ಮದಿನೇ ಮೂಡಿಸಿಲ್ವಾ? ಹಾಗಾಗಿ ಅವರಲ್ಲಿ ಏನು ಅವರಿಂದ ನಿಮಗೆ ಸಂತೋಷ ಸಿಕ್ಕಿರುತ್ತಲ್ಲ, ಆ ಸಂತೋಷವನ್ನು ನೀವು ನೆನಪು ಮಾಡ್ಕೊಳ್ಬೇಕು. ಅವರು ಹಿಂದೆ ತುಂಬ ಒಳ್ಳೆಯವರಾಗಿದ್ದರು, ಈಗೂ ಕೂಡ ಒಳ್ಳೆಯವರಾಗಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇದೆ, ಅದೆಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಹೋದರೆ, ಈಗ ನೋಡಿ, ಯಾವುದೋ ಒಂದು ಗಂಡನೇ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ದಾರಿ ತಪ್ಪಿದ್ರು ಅಂದರೆ ನೀವೇನು ಮಾಡ್ತೀರಾ? ಬೇಗನೆ ದೇವ್ರ ಮೊರೆ ಹೋಗ್ತೀರಾ. ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡು ರಂಪರಾಡಿ ಮಾಡೋದ್ರಿಂದ ಮರ್ಯಾದೆ ನಮ್ಮದೇ ಹೋಗೋದಲ್ವಾ? ಅದು ಮಕ್ಕಳ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಆ ಸಮಯದಲ್ಲಿ ನಮಗೆ ಯಾರ ಹತ್ರನೂ ಹೇಳದೇ ಇರೋರು ಅಂದರೆ ದೇವರು. ಹಾಗಾಗಿ ಅವ್ರ ಮೊರೆ ಹೋಗ್ಬಿಡ್ತೀವಿ. ಆ ಸಮಯದಲ್ಲಿ ಅವ್ರ ಮೇಲೆ ನಂಬಿಕೆ ಇಟ್ಟು, ಭಗವಂತ ನೀನೇ ಏನಾದರೂ ಮಾಡಿ ನನ್ನ ಗಂಡ ಇಲ್ಲ ನನ್ನ ಮಗ ಸರಿದಾರಿ ಬರೋ ಹಾಗೆ ಮಾಡಪ್ಪ, ದಯವಿಟ್ಟು ನನಗೆ ಸಹಾಯ ಮಾಡಪ್ಪ, ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರಪ್ಪ ಅನ್ನೋ ರೀತಿಯಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತೀರ. ನನಗೆ ನಂಬಿಕೆ ಇದೆಯಪ್ಪ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ, ಮೊದಲಿನಂತೆ ಎಲ್ಲ ಸುಧಾರಿಸುತ್ತೆ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಯೋಚಿಸ್ತಾ ಇರ್ತೀರ, ಪ್ರಾರ್ಥನೆ ಮಾಡ್ತಾ ಇರ್ತೀರ. ಹಾಗಾಗಿ ಅದು ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಇದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಕೂಡ ಯಾವತ್ತಿಗೂ ನೆಗೆಟಿವ್ ಆಗಿ ಮಾತನಾಡಬೇಡಿ. ಹಾಗೆ ಅವರಿಗೆ ತುಂಬ ನನ್ನ ಮಗ ನನ್ನ ಮಗಳು ಮುದ್ದಾಗಿ ಬೆಳೆಸ್ತಿದ್ದೀನಿ ಅನ್ನೋ ರೀತಿಲಿ ಅವರಿಗೆ ಕಷ್ಟ ದುಃಖ ಇವೆರಡರ ಪರಿಚಯ ಮಾಡಿಸ್ದೇ ಇರಲೇಬೇಡಿ. ಮಾಡಿಸ್ಬೇಕು. ನಮಗೆ ಕೈಗೆ ಸ್ವಲ್ಪ ನೋವಾದ್ರೇ ನಾವು ಇನ್ನೊಂದು ಸಾರಿ ಆ ನೋವು ಆಗುತ್ತೆ ಅಂತೇಳಿ ಅಲ್ಲಿಂದ ಹುಷಾರಾಗಿ ಕೆಲಸ ಮಾಡ್ತೀವಲ್ವ. ಈಗ ದೋಸೆ ಹೊಯ್ತಾ ಇದ್ದೀನಿ, ಒಂದೊಂದು ಸಾರಿ ಆ ಹಂಚು ಕೈಗೆ ತಾಗ್ಬಿಡುತ್ತೆ, ಸ್ವಲ್ಪ ಸಣ್ಣ ಗಾಯ ಆಗುತ್ತೆ. ಪದೇ ಪದೇ ನಾನು ಗಾಯ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಸಾರಿ ದೋಸೆ ಮಾಡ್ಬೇಕಾದ್ರೆ ಈ ರೀತಿ ಹಂಚು ತಾಗತ್ತೆ, ಗಾಯ ಆಗುತ್ತೆ, ಸುಟ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾನು ಹುಷಾರಾಗಿ ಕೆಲಸ ಮಾಡ್ತೀನಿ. ಹಾಗಾಗಿ ಪ್ರತಿ ಮಕ್ಕಳನ್ನು ಬೆಳೆಸಬೇಕಾದ್ರೂ ಮುದ್ದಿಂದ ನಾವು ಅವ್ರನ್ನ ಹಾಳು ಮಾಡಬಾರ್ದು. ಅವರಿಗೆ ವಾಸ್ತವ ಪರಿಚಯವನ್ನು ನಾವು ಮಾಡಿಸ್ಬೇಕು. ಸಣ್ಣ ಪುಟ್ಟ ಕೆಲಸಗಳನ್ನು ನಮಗೆ ಅವ್ರಿಗೆ ಕಲಿಸ್ಬೇಕು. ಇದರಿಂದ ಅವರಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮಗು ಎಡವಲೇ ಇಲ್ಲ ಅಂದರೆ ಅದು ನಡೆಯೋದು ಸರಿಯಾಗಿ ಕಲಿಯೋದಿಲ್ಲ, ಬೀಳಲಿಲ್ಲ ಅಂದರೆ ಅದು ಎದ್ದೊಳೋದೇ ಕಲಿಯೋದಿಲ್ಲ ಅಲ್ವಾ? ಅಂದರೆ ಅದರ ದೇಹ ಎಲ್ಲವೂ ನೀವೇ ಅದಕ್ಕೆ ಮಾಡ್ಕೊಡೋಕ್ಕೆ ಶುರು ಮಾಡಿದರೆ ಆ ಮಗುವಿನ ದೇಹ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಅಮ್ಮ ಬಂದು ಕೈ ಎತ್ತುತ್ತಾಳೆ, ಅಮ್ಮ ಬಂದು ಊಟ ಮಾಡಿಸ್ತಾಳೆ, ಅಮ್ಮ ಮಲಗಿಸ್ತಾಳೆ, ಅಮ್ಮ ಎಬ್ಬಿಸ್ತಾಳೆ, ಇದೇ ರೀತಿ ಅದನ್ನು ನೀವೇ ಅದಕ್ಕೆ ಆ ಶಕ್ತಿನ ತುಂಬಬೇಕು. ನೀನು ಎದ್ದೇಳಬೇಕು, ಇಷ್ಟು ಸಮಯಕ್ಕೆ ಎದ್ದೇಳಬೇಕು, ಈ ಕೆಲಸ ನೀನು ಮಾಡಬೇಕು, ಈ ರೀತಿಯಾಗಿ ಹೇಳ್ತಾ ಬಂದರೆ ಆ ಮಗುವಿನ ಸ್ಟೆಮಿನಾ ತುಂಬ ಸ್ಟ್ರಾಂಗ್ ಆಗುತ್ತೆ. ಬಿದ್ದರೂ ಕೂಡ ಅದೇ ಎದ್ದಿಲ್ಲತ್ತೆ, ಆ ನೋವನ್ನು ಫೇಸ್ ಮಾಡುತ್ತೆ. ಆಗ ಏನಾಗುತ್ತೆ, ಈ ಸಣ್ಣ ಪುಟ್ಟ ಅಭ್ಯಾಸಗಳು ಅವ್ರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದಾಗ, ಅಂದರೆ ಆಗಲಿ ಅಂತ ನಾವು ಬಯಸೋದಲ್ಲ, ಕರ್ಮಗಳು ಯಾವ ರೀತಿ ತಿರುವು ತಗೊಳುತ್ತೋ ಗೊತ್ತಿಲ್ಲ. ಯಾಕಂದರೆ ಮನುಷ್ಯನ ಜನ್ಮ ಅಂದರೆ ಕೆಲವು ಋಣಗಳನ್ನು ತೀರಿಸ್ಕೊಳ್ಳೋಕ್ಕೆ, ಕರ್ಮಗಳನ್ನು ತೀರಿಸ್ಕೊಳ್ಳೋಕ್ಕೆ ಹುಟ್ಟಿರ್ತೀವಿ. ಕೆಲವು ಸಂತೋಷ ದುಃಖ ಎಲ್ಲವೂ ನಮ್ಮ ಜೀವನದಲ್ಲಿ ಏರಿಳಿತದ ರೂಪದಲ್ಲಿ ಸಿಗ್ತಾನೆ ಇರುತ್ತೆ. ಆ ಸಮಯದಲ್ಲಿ ಅವರು ದುರ್ಬಲರಾಗೋದಿಲ್ಲ, ಆತ್ಮವಿಶ್ವಾಸದಿಂದ ಆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಹಾಗಾಗಿ ನಾವು ಶ್ರೀಮಂತರು, ನಮ್ಮ ಹತ್ರ ಹಣ ಇದೆ, ನಮ್ಮ ಮಕ್ಕಳ ಹತ್ರ ಏನು ಕೆಲಸ ಮಾಡಿಸೋದಿಲ್ಲ, ಕುತ್ತಲ್ಲೇ ಆಳುಗಳು ಬರ್ತಾರೆ, ಎಲ್ಲ ಕೊಡ್ತಾರೆ ಅಂದರೆ ನಮ್ಮ ದೇಹ ಯಾವುದೇ ರೀತಿ ಕೆಲಸ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಏನಾಗುತ್ತೆ ಹೇಳ್ರಿ? ಒಂದು ಮಿಷಿನ್ ಇದೆ ಮನೆಯಲ್ಲಿ, ಅದು ನಾವು ಬಟ್ಟೆ ಹೊಲಿಯೋದೇ ಇಲ್ಲ, ಇಟ್ಬಿಟ್ಟಿದ್ದೀವಿ ಅಂದರೆ ತುಕ್ಕು ಹಿಡಿತಾ ಹೋಗುತ್ತೆ ಅಲ್ವಾ? ದಿನನಿತ್ಯ ಅದಕ್ಕೆ ಕೆಲಸ ಮಾಡ್ತಾ ಇದ್ದರೆ ಅದರಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಮನುಷ್ಯ ಕೂಡ, ಅಂದರೆ ವಯಸ್ಸಾಗಿದೆ ಅಂತ ಹೇಳಿ ನಾವು ಕೆಲಸ ಮಾಡಿದೆ ನಮಗೆ ವಯಸ್ಸಾಯಿತು ಅಂತೇಳಿ ನಾವು ಒಪ್ಕೋಬಾರ್ದು. ಆವಾಗಲೇ ಕಾಲು ನೋವು, ಮಂಡಿ ನೋವು ಇಂಥವೆಲ್ಲ ಬರೋದು. ನಮಗೆ ತುಂಬ ಸ್ಟೆಮಿನಾ ಇದೆ ಅನ್ನೋ ರೀತಿಲಿ ನಮ್ಮ ಒಂದು ದೇಹಕ್ಕೆ ನಾವು ದಿನನಿತ್ಯ ಒಂದು ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಹೋಗಬೇಕು. ನನ್ನಿಂದ ಆಗತ್ತೆ, ಮಾಡ್ತೀನಿ ಅನ್ನೋ ರೀತಿಲಿ ನಾವು ಶಿಸ್ತುಬದ್ಧವಾಗಿ ಬೆಳಗ್ಗೆ ಬೇಗ ಏಳೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ವಾಕ್ ಮಾಡೋದು, ಮನೆ ಕೆಲಸ ಮಾಡೋದು, ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ರೀತಿ ಕೆಲಸ ಮಾಡಬೇಕು. ಅತ್ತೆ ಆಗಲಿ, ವಯಸ್ಸಾದವರಾಗಲಿ, ಅಮ್ಮ ಆಗಲಿ, ಅಪ್ಪ ಆಗಲಿ, ಅಜ್ಜ ಆಗಲಿ, ಎಲ್ಲರ ಸಂಬಂಧಕ್ಕೂ ಇಲ್ಲಿ ಬರ್ತಾ ಇದೆ ವಿಚಾರ. ಅಂದರೆ ನನಗೆ ಅವಾಗೆಲ್ಲ ತುಂಬ ಕೆಲಸ ಮಾಡಿದ್ದೀನಿ, ಈಗ ನನ್ನ ಸೊಸೆ ಬಂದಿದ್ದಾಳೆ, ಅವಳ ಮೇಲೆ ಎಲ್ಲ ಬಿಟ್ಬಿಡೋದಲ್ಲ, ಅವ್ರ ಜೊತೆ ನಾವು ಕೈಗೂಡಿಸಿ ಕೆಲಸ ಮಾಡಬೇಕು. ಇದು ಅವಳಿಗೆ ಸಹಾಯ ಮಾಡೋದು ಅನ್ನೋದಕ್ಕಿಂತ ನಮ್ಮ ಒಂದು ಎನರ್ಜಿಯನ್ನು ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇ ನಮ್ಮ ದೇಹಕ್ಕೆ ಹೇಳಬಾರ್ದು ನಂಗೆ ವಯಸ್ಸಾಯಿತು ಅನ್ನೋ ರೀತಿಯಲ್ಲಿ. ನಾವು ಯಾವಾಗಲೂ ಚುರುಕಾಗೇ ಇದ್ದೀವಿ, ಉತ್ಸಾಹದಿಂದನೇ ಇದ್ದೀವಿ, ಸಾಯೋ ಕೊನೆ ಕ್ಷಣದವರೆಗೂ ನಮ್ಮ ಕೆಲಸನೂ ನಾವು ಮಾಡ್ಕೊಳ್ತೀವಿ, ಇನ್ನೊಬ್ರಿಗೂ ಸಹಾಯ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ನಾವು ಬದುಕಬೇಕಾಗತ್ತೆ ಅಲ್ವಾ ಸ್ನೇಹಿತರೆ? ನಾವು ಯಾರಿಗೋ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ, ಬಯಸ್ತಾ ಇದ್ದೀವಿ ಅಂದರೆ ಅದು ಅವ್ರಿಗೆ ಒಳ್ಳೇದಾಗತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾವು ಒಳ್ಳೆಯ ಕರ್ಮವನ್ನು ಬಯಸ್ತಾ ಇದ್ದೀವಿ, ಮನಸ್ಸಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅದು ಮೊದಲು ನಮಗೆ ಒಳ್ಳೇದು ಮಾಡೋದು. ಅಂದರೆ ಮೂಲ ಎಲ್ಲಿರುತ್ತಲ್ಲ ಅದಕ್ಕೆ ಆ ಫಲ ಸಿಗೋದು ಅಲ್ವಾ? ಹಾಗಾಗಿ ಯಾವುದೇ ಒಂದು ಸಂಬಂಧ ಕಾರಣವಿಲ್ಲದೆ ಬರೋದಿಲ್ಲ. ಸಮಸ್ಯೆ ಆಗಿರ್ಬೋದು, ಸಹಾಯ ಆಗಿರ್ಬೋದು, ಜೀವನದಲ್ಲಿ ಸಂತೋಷ ಆಗಿರ್ಬೋದು, ಉನ್ನತಿಯ ಜೀವನ ಆಗಿರ್ಬೋದು, ಎಲ್ಲವೂ ನಮ್ಮ ಪುಣ್ಯ ನಮಗೆ ತಂದುಕೊಡುತ್ತೆ. ಆದರೆ ಕರ್ಮ ಹೇಗಿರಬೇಕು ಅನ್ನೋದನ್ನು ನಾವೇ ಯೋಚಿಸಬೇಕು. ಹಾಗಾಗಿ ಇಲ್ಲಿ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ನಾವು ಮೂಲೆಗೆ ಹಾಕ್ಸೋದಕ್ಕಿಂತ ನಾವು ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಕಲ್ಕೊಳ್ಬೇಕು. ನಮ್ಮ ಮಕ್ಕಳ ಬಗ್ಗೆ ನಮಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು.